ಸದ್ಯಕ್ಕೆ ಇಡೀ ರಾಜ್ಯದಲ್ಲಿ ಸಂಚಲನ ಹುಟ್ಟಿಸ್ತಾ ಇರುವಂತಹ ವಿಚಾರ ಅಂತಂದ್ರೆ ಧರ್ಮಸ್ಥಳ ವಿಚಾರ. ಧರ್ಮಸ್ಥಳದಲ್ಲಿ ಶವವನ್ನ ಹೂತಿಡಲಾಗಿದೆ ಅನ್ನುವಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಗ್ ಟ್ವಿಸ್ಟ್ ಈಗ ಸಿಗ್ತಾ ಇದೆ. ಸುಪ್ರೀಂ ಕೋರ್ಟ್ ವಕೀಲರಿಗೆ ನಿಗೂಢ ವ್ಯಕ್ತಿಯೊಬ್ಬ ಮಾಹಿತಿಯನ್ನ ನೀಡಿದ್ದಾನೆ ಅನ್ನುವಂತ ಮಾಹಿತಿ ಒಂದಷ್ಟಿದೆ. ಈ ನಿಗೂಢ ವ್ಯಕ್ತಿ ದೂರನ್ನ ಕೊಟ್ಟಿದ್ದಾನೆ. ಆ ದೂರಿನಲ್ಲಿ ಒಂದಷ್ಟು ಭಯಾನಕ ರಹಸ್ಯಗಳು ಇದೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇರೋದು. ಈ ಶವವನ್ನ ಹೂತಿಡಲಾಗಿದೆ ಅನ್ನುವಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಗೂಢ ವ್ಯಕ್ತಿಯೊಬ್ಬ ಒಂದಷ್ಟು ಮಾಹಿತಿಯನ್ನ ಹಂಚಿಕೊಂಡಿದ್ದಾನೆ ಅನ್ನುವಂತ ಮಾಹಿತಿ ಇದೆ. ಆ ಮಾಹಿತಿಯಲ್ಲಿ ಒಂದಷ್ಟು ರಹಸ್ಯಗಳು ಕೂಡ ಇದೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಸುಪ್ರೀಂ ಕೋರ್ಟ್ನ ವಕೀಲರಿಗೆ ನಿಗೂಢ ವ್ಯಕ್ತಿ ಮಾಹಿತಿಯನ್ನ ಕೊಟ್ಟಿದ್ದಾನೆ ಅನ್ನುವಂತ ಡೀಟೇಲ್ಸ್ ಇದೆ. ಆ ನಿಗೂಢ ವ್ಯಕ್ತಿ ಏನ್ ದೂರನ್ನ ಕೊಟ್ಟಿದ್ದಾನಲ್ಲ, ಅದರಲ್ಲಿ ರಹಸ್ಯ ಮಾಹಿತಿಯನ್ನ ಹಂಚಿಕೆ ಮಾಡಿದ್ದಾನೆ ಅನ್ನುವಂತ ಮಾಹಿತಿ ಇದೆ. ಏನದು ರಹಸ್ಯ ಅನ್ನುವಂತ ಪ್ರಶ್ನೆ ಅದರ ಜೊತೆಯಲ್ಲಿ ಒಂದೊಂದಾಗಿ ಎಳೆಯಾಗಿ ಈ ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪಗಳು ಕೇಳಿ ಬರ್ತಾನೆ ಇದೆ. ಶವವನ್ನ ಹೂತಿಡಲಾಗಿದೆ ಅನ್ನುವಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಒಂದಷ್ಟು ರಹಸ್ಯ ಮಾಹಿತಿಗಳನ್ನ ವಕೀಲರೊಂದಿಗೆ ಹಂಚಿಕೊಳ್ಳಲಾಗಿದೆ ಅನ್ನುವಂತ ಮಾಹಿತಿ. ನಿಗೂಢ ವ್ಯಕ್ತಿಯೊಬ್ಬ ಇಂಥ ಮಾಹಿತಿಯನ್ನ ಹಂಚಿಕೊಂಡಿದ್ದಾನೆ ಅನ್ನುವಂತ ಡೀಟೇಲ್ಸ್ ಕೂಡ ಇದೆ. ಈ ಶವವನ್ನ ಹೂತಿಟ್ಟಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಗ್ ಟ್ವಿಸ್ಟ್ ಸಿಗ್ತಾನೆ ಇದೆ. ದಿನದಿಂದ ದಿನಕ್ಕೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಲ್ಲ ಒಂದು ಆಡ್ ಆನ್, ಒಂದಲ್ಲ ಒಂದು ಅಪ್ಡೇಟ್ಗಳು ಸಿಗ್ತಾನೆ ಹೋಗ್ತಾ ಇದೆ. ವಕೀಲ ಕೆವಿ ಧನಂಜಯ್ ಜೊತೆ ಈ ರಹಸ್ಯವನ್ನ ಹಂಚಿಕೆ ಮಾಡಿದ್ದಾರೆ ಅನ್ನುವಂತ ಮಾಹಿತಿ. ಸದ್ಯಕ್ಕೆ ಇಡೀ ರಾಜ್ಯದಲ್ಲಿ ಸಂಚಲನ ಹುಟ್ಟಿಸ್ತಾ ಇರುವಂತಹ ವಿಚಾರ ಅಂತಂದ್ರೆ ಧರ್ಮಸ್ಥಳ ವಿಚಾರ. ಧರ್ಮಸ್ಥಳದಲ್ಲಿ ಶವವನ್ನ ಹೂತಿಡಲಾಗಿದೆ ಅನ್ನುವಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಗ್ ಟ್ವಿಸ್ಟ್ ಈಗ ಸಿಗ್ತಾ ಇದೆ. ಸುಪ್ರೀಂ ಕೋರ್ಟ್ ವಕೀಲರಿಗೆ ನಿಗೂಢ ವ್ಯಕ್ತಿಯೊಬ್ಬ ಮಾಹಿತಿಯನ್ನ ನೀಡಿದ್ದಾನೆ ಅನ್ನುವಂತ ಮಾಹಿತಿ ಒಂದಷ್ಟಿದೆ. ಈ ನಿಗೂಢ ವ್ಯಕ್ತಿ ದೂರನ್ನ ಕೊಟ್ಟಿದ್ದಾನೆ. ಆ ದೂರಿನಲ್ಲಿ ಒಂದಷ್ಟು ಭಯಾನಕ ರಹಸ್ಯಗಳು ಇದೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇರೋದು. ಈ ಶವವನ್ನ ಹೂತಿಡಲಾಗಿದೆ ಅನ್ನುವಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಗೂಢ ವ್ಯಕ್ತಿಯೊಬ್ಬ ಒಂದಷ್ಟು ಮಾಹಿತಿಯನ್ನ ಹಂಚಿಕೊಂಡಿದ್ದಾನೆ ಅನ್ನುವಂತ ಮಾಹಿತಿ ಇದೆ. ಆ ಮಾಹಿತಿಯಲ್ಲಿ ಒಂದಷ್ಟು ರಹಸ್ಯಗಳು ಕೂಡ ಇದೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಸುಪ್ರೀಂ ಕೋರ್ಟ್ನ ವಕೀಲರಿಗೆ ನಿಗೂಢ ವ್ಯಕ್ತಿ ಮಾಹಿತಿಯನ್ನ ಕೊಟ್ಟಿದ್ದಾನೆ ಅನ್ನುವಂತ ಡೀಟೇಲ್ಸ್ ಇದೆ. ಆ ನಿಗೂಢ ವ್ಯಕ್ತಿ ಏನ್ ದೂರನ್ನ ಕೊಟ್ಟಿದ್ದಾನಲ್ಲ, ಅದರಲ್ಲಿ ರಹಸ್ಯ ಮಾಹಿತಿಯನ್ನ ಹಂಚಿಕೆ ಮಾಡಿದ್ದಾನೆ ಅನ್ನುವಂತ ಮಾಹಿತಿ ಇದೆ. ಏನದು ರಹಸ್ಯ ಅನ್ನುವಂತ ಪ್ರಶ್ನೆ ಅದರ ಜೊತೆಯಲ್ಲಿ ಒಂದೊಂದಾಗಿ ಎಳೆಯಾಗಿ ಈ ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪಗಳು ಕೇಳಿ ಬರ್ತಾನೆ ಇದೆ. ಶವವನ್ನ ಹೂತಿಡಲಾಗಿದೆ ಅನ್ನುವಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಒಂದಷ್ಟು ರಹಸ್ಯ ಮಾಹಿತಿಗಳನ್ನ ವಕೀಲರೊಂದಿಗೆ ಹಂಚಿಕೊಳ್ಳಲಾಗಿದೆ ಅನ್ನುವಂತ ಮಾಹಿತಿ. ನಿಗೂಢ ವ್ಯಕ್ತಿಯೊಬ್ಬ ಇಂಥ ಮಾಹಿತಿಯನ್ನ ಹಂಚಿಕೊಂಡಿದ್ದಾನೆ ಅನ್ನುವಂತ ಡೀಟೇಲ್ಸ್ ಕೂಡ ಇದೆ. ಈ ಶವವನ್ನ ಹೂತಿಟ್ಟಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಗ್ ಟ್ವಿಸ್ಟ್ ಸಿಗ್ತಾನೆ ಇದೆ. ದಿನದಿಂದ ದಿನಕ್ಕೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಲ್ಲ ಒಂದು ಆಡ್ ಆನ್, ಒಂದಲ್ಲ ಒಂದು ಅಪ್ಡೇಟ್ಗಳು ಸಿಗ್ತಾನೆ ಹೋಗ್ತಾ ಇದೆ. ವಕೀಲ ಕೆವಿ ಧನಂಜಯ್ ಜೊತೆ ಈ ರಹಸ್ಯವನ್ನ ಹಂಚಿಕೆ ಮಾಡಿದ್ದಾರೆ ಅನ್ನುವಂತ ಮಾಹಿತಿ. ಸದ್ಯಕ್ಕೆ ಇಡೀ ರಾಜ್ಯದಲ್ಲಿ ಸಂಚಲನ ಹುಟ್ಟಿಸ್ತಾ ಇರುವಂತಹ ವಿಚಾರ ಅಂತಂದ್ರೆ ಧರ್ಮಸ್ಥಳ ವಿಚಾರ. ಧರ್ಮಸ್ಥಳದಲ್ಲಿ ಶವವನ್ನ ಹೂತಿಡಲಾಗಿದೆ ಅನ್ನುವಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಗ್ ಟ್ವಿಸ್ಟ್ ಈಗ ಸಿಗ್ತಾ ಇದೆ. ಸುಪ್ರೀಂ ಕೋರ್ಟ್ ವಕೀಲರಿಗೆ ನಿಗೂಢ ವ್ಯಕ್ತಿಯೊಬ್ಬ ಮಾಹಿತಿಯನ್ನ ನೀಡಿದ್ದಾನೆ ಅನ್ನುವಂತ ಮಾಹಿತಿ ಒಂದಷ್ಟಿದೆ. ಈ ನಿಗೂಢ ವ್ಯಕ್ತಿ ದೂರನ್ನ ಕೊಟ್ಟಿದ್ದಾನೆ. ಆ ದೂರಿನಲ್ಲಿ ಒಂದಷ್ಟು ಭಯಾನಕ ರಹಸ್ಯಗಳು ಇದೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇರೋದು. ಈ ಶವವನ್ನ ಹೂತಿಡಲಾಗಿದೆ ಅನ್ನುವಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಗೂಢ ವ್ಯಕ್ತಿಯೊಬ್ಬ ಒಂದಷ್ಟು ಮಾಹಿತಿಯನ್ನ ಹಂಚಿಕೊಂಡಿದ್ದಾನೆ ಅನ್ನುವಂತ ಮಾಹಿತಿ ಇದೆ. ಆ ಮಾಹಿತಿಯಲ್ಲಿ ಒಂದಷ್ಟು ರಹಸ್ಯಗಳು ಕೂಡ ಇದೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಸುಪ್ರೀಂ ಕೋರ್ಟ್ನ ವಕೀಲರಿಗೆ ನಿಗೂಢ ವ್ಯಕ್ತಿ ಮಾಹಿತಿಯನ್ನ ಕೊಟ್ಟಿದ್ದಾನೆ ಅನ್ನುವಂತ ಡೀಟೇಲ್ಸ್ ಇದೆ. ಆ ನಿಗೂಢ ವ್ಯಕ್ತಿ ಏನ್ ದೂರನ್ನ ಕೊಟ್ಟಿದ್ದಾನಲ್ಲ, ಅದರಲ್ಲಿ ರಹಸ್ಯ ಮಾಹಿತಿಯನ್ನ ಹಂಚಿಕೆ ಮಾಡಿದ್ದಾನೆ ಅನ್ನುವಂತ ಮಾಹಿತಿ ಇದೆ. ಏನದು ರಹಸ್ಯ ಅನ್ನುವಂತ ಪ್ರಶ್ನೆ ಅದರ ಜೊತೆಯಲ್ಲಿ ಒಂದೊಂದಾಗಿ ಎಳೆಯಾಗಿ ಈ ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪಗಳು ಕೇಳಿ ಬರ್ತಾನೆ ಇದೆ. ಶವವನ್ನ ಹೂತಿಡಲಾಗಿದೆ
ಅನ್ನುವಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಒಂದಷ್ಟು ರಹಸ್ಯ ಮಾಹಿತಿಗಳನ್ನ ವಕೀಲರೊಂದಿಗೆ ಹಂಚಿಕೊಳ್ಳಲಾಗಿದೆ ಅನ್ನುವಂತ ಮಾಹಿತಿ. ನಿಗೂಢ ವ್ಯಕ್ತಿಯೊಬ್ಬ ಇಂಥ ಮಾಹಿತಿಯನ್ನ ಹಂಚಿಕೊಂಡಿದ್ದಾನೆ ಅನ್ನುವಂತ ಡೀಟೇಲ್ಸ್ ಕೂಡ ಇದೆ. ಈ ಶವವನ್ನ ಹುತ್ತಿಟ್ಟಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಗ್ ಟ್ವಿಸ್ಟ್ ಸಿಗ್ತಾನೆ ಇದೆ. ದಿನದಿಂದ ದಿನಕ್ಕೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಲ್ಲ ಒಂದು ಆಡ್ ಆನ್, ಒಂದಲ್ಲ ಒಂದು ಅಪ್ಡೇಟ್ಗಳು ಸಿಗ್ತಾನೆ ಹೋಗ್ತಾ ಇದೆ. ವಕೀಲ ಕೆವಿ ಧನಂಜಯ್ ಜೊತೆ ಈ ರಹಸ್ಯವನ್ನ ಹಂಚಿಕೆ ಮಾಡಿದ್ದಾರೆ ಅನ್ನುವಂತ ಮಾಹಿತಿ. ಸದ್ಯಕ್ಕೆ ಇಡೀ ರಾಜ್ಯದಲ್ಲಿ ಸಂಚಲನ ಹುಟ್ಟಿಸ್ತಾ ಇರುವಂತಹ ವಿಚಾರ ಅಂತಂದ್ರೆ ಧರ್ಮಸ್ಥಳ ವಿಚಾರ. ಧರ್ಮಸ್ಥಳದಲ್ಲಿ ಶವವನ್ನ ಹೂತಿಡಲಾಗಿದೆ ಅನ್ನುವಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಗ್ ಟ್ವಿಸ್ಟ್ ಈಗ ಸಿಗ್ತಾ ಇದೆ. ಸುಪ್ರೀಂ ಕೋರ್ಟ್ ವಕೀಲರಿಗೆ ನಿಗೂಢ ವ್ಯಕ್ತಿಯೊಬ್ಬ ಮಾಹಿತಿಯನ್ನ ನೀಡಿದ್ದಾನೆ ಅನ್ನುವಂತ ಮಾಹಿತಿ ಒಂದಷ್ಟಿದೆ. ಈ ನಿಗೂಢ ವ್ಯಕ್ತಿ ದೂರನ್ನ ಕೊಟ್ಟಿದ್ದಾನೆ. ಆ ದೂರಿನಲ್ಲಿ ಒಂದಷ್ಟು ಭಯಾನಕ ರಹಸ್ಯಗಳು ಇದೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇರೋದು. ಈ ಶವವನ್ನ ಹೂತಿಡಲಾಗಿದೆ ಅನ್ನುವಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಗೂಢ ವ್ಯಕ್ತಿಯೊಬ್ಬ ಒಂದಷ್ಟು ಮಾಹಿತಿಯನ್ನ ಹಂಚಿಕೊಂಡಿದ್ದಾನೆ ಅನ್ನುವಂತ ಮಾಹಿತಿ ಇದೆ. ಆ ಮಾಹಿತಿಯಲ್ಲಿ ಒಂದಷ್ಟು ರಹಸ್ಯಗಳು ಕೂಡ ಇದೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಸುಪ್ರೀಂ ಕೋರ್ಟ್ನ ವಕೀಲರಿಗೆ ನಿಗೂಢ ವ್ಯಕ್ತಿ ಮಾಹಿತಿಯನ್ನ ಕೊಟ್ಟಿದ್ದಾನೆ ಅನ್ನುವಂತ ಡೀಟೇಲ್ಸ್ ಇದೆ. ಆ ನಿಗೂಢ ವ್ಯಕ್ತಿ ಏನ್ ದೂರನ್ನ ಕೊಟ್ಟಿದ್ದಾನಲ್ಲ, ಅದರಲ್ಲಿ ರಹಸ್ಯ ಮಾಹಿತಿಯನ್ನ ಹಂಚಿಕೆ ಮಾಡಿದ್ದಾನೆ ಅನ್ನುವಂತ ಮಾಹಿತಿ ಇದೆ. ಏನದು ರಹಸ್ಯ ಅನ್ನುವಂತ ಪ್ರಶ್ನೆ. ಅದರ ಜೊತೆಯಲ್ಲಿ ಒಂದೊಂದಾಗಿ ಎಳೆಯಾಗಿ ಈ ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪಗಳು ಕೇಳಿ ಬರ್ತಾನೆ ಇದೆ. ಶವವನ್ನ ಹೂತಿಡಲಾಗಿದೆ ಅನ್ನುವಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಒಂದಷ್ಟು ರಹಸ್ಯ ಮಾಹಿತಿಗಳನ್ನ ವಕೀಲರೊಂದಿಗೆ ಹಂಚಿಕೊಳ್ಳಲಾಗಿದೆ ಅನ್ನುವಂತ ಮಾಹಿತಿ. ನಿಗೂಢ ವ್ಯಕ್ತಿಯೊಬ್ಬ ಇಂಥ ಮಾಹಿತಿಯನ್ನ ಹಂಚಿಕೊಂಡಿದ್ದಾನೆ ಅನ್ನುವಂತ ಡೀಟೇಲ್ಸ್ ಕೂಡ ಇದೆ. ಈ ಶವವನ್ನ ಹುತ್ತಿಟ್ಟಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಗ್ ಟ್ವಿಸ್ಟ್ ಸಿಗ್ತಾನೆ ಇದೆ. ದಿನದಿಂದ ದಿನಕ್ಕೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಲ್ಲ ಒಂದು ಆಡ್ ಆನ್, ಒಂದಲ್ಲ ಒಂದು ಅಪ್ಡೇಟ್ಗಳು ಸಿಗ್ತಾನೆ ಹೋಗ್ತಾ ಇದೆ. ವಕೀಲ ಕೆವಿ ಧನಂಜಯ್ ಜೊತೆ ಈ ರಹಸ್ಯವನ್ನ ಹಂಚಿಕೆ ಮಾಡಿದ್ದಾರೆ ಅನ್ನುವಂತ ಮಾಹಿತಿ. ಸದ್ಯಕ್ಕೆ ಇಡೀ ರಾಜ್ಯದಲ್ಲಿ ಸಂಚಲನ ಹುಟ್ಟಿಸ್ತಾ ಇರುವಂತಹ ವಿಚಾರ ಅಂತಂದ್ರೆ ಧರ್ಮಸ್ಥಳ ವಿಚಾರ. ಧರ್ಮಸ್ಥಳದಲ್ಲಿ ಶವವನ್ನ ಹೂತಿಡಲಾಗಿದೆ ಅನ್ನುವಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಗ್ ಟ್ವಿಸ್ಟ್ ಈಗ ಸಿಗ್ತಾ ಇದೆ. ಸುಪ್ರೀಂ ಕೋರ್ಟ್ ವಕೀಲರಿಗೆ ನಿಗೂಢ ವ್ಯಕ್ತಿಯೊಬ್ಬ ಮಾಹಿತಿಯನ್ನ ನೀಡಿದ್ದಾನೆ ಅನ್ನುವಂತ ಮಾಹಿತಿ ಒಂದಷ್ಟಿದೆ. ಈ ನಿಗೂಢ ವ್ಯಕ್ತಿ ದೂರನ್ನ ಕೊಟ್ಟಿದ್ದಾನೆ. ಆ ದೂರಿನಲ್ಲಿ ಒಂದಷ್ಟು ಭಯಾನಕ ರಹಸ್ಯಗಳು ಇದೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇರೋದು. ಈ ಶವವನ್ನ ಹೂತಿಡಲಾಗಿದೆ ಅನ್ನುವಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಗೂಢ ವ್ಯಕ್ತಿಯೊಬ್ಬ ಒಂದಷ್ಟು ಮಾಹಿತಿಯನ್ನ ಹಂಚಿಕೊಂಡಿದ್ದಾನೆ ಅನ್ನುವಂತ ಮಾಹಿತಿ ಇದೆ. ಆ ಮಾಹಿತಿಯಲ್ಲಿ ಒಂದಷ್ಟು ರಹಸ್ಯಗಳು ಕೂಡ ಇದೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಸುಪ್ರೀಂ ಕೋರ್ಟ್ನ ವಕೀಲರಿಗೆ ನಿಗೂಢ ವ್ಯಕ್ತಿ ಮಾಹಿತಿಯನ್ನ ಕೊಟ್ಟಿದ್ದಾನೆ ಅನ್ನುವಂತ ಡೀಟೇಲ್ಸ್ ಇದೆ. ಆ ನಿಗೂಢ ವ್ಯಕ್ತಿ ಏನ್ ದೂರನ್ನ ಕೊಟ್ಟಿದ್ದಾನಲ್ಲ, ಅದರಲ್ಲಿ ರಹಸ್ಯ ಮಾಹಿತಿಯನ್ನ ಹಂಚಿಕೆ ಮಾಡಿದ್ದಾನೆ ಅನ್ನುವಂತ ಮಾಹಿತಿ ಇದೆ. ಏನದು ರಹಸ್ಯ ಅನ್ನುವಂತ ಪ್ರಶ್ನೆ. ಅದರ ಜೊತೆಯಲ್ಲಿ ಒಂದೊಂದಾಗಿ ಎಳೆಯಾಗಿ ಈ ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪಗಳು ಕೇಳಿ ಬರ್ತಾನೆ ಇದೆ. ಶವವನ್ನ ಹೂತಿಡಲಾಗಿದೆ ಅನ್ನುವಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಒಂದಷ್ಟು ರಹಸ್ಯ ಮಾಹಿತಿಗಳನ್ನ ವಕೀಲರೊಂದಿಗೆ ಹಂಚಿಕೊಳ್ಳಲಾಗಿದೆ ಅನ್ನುವಂತ ಮಾಹಿತಿ. ನಿಗೂಢ ವ್ಯಕ್ತಿಯೊಬ್ಬ ಇಂಥ ಮಾಹಿತಿಯನ್ನ ಹಂಚಿಕೊಂಡಿದ್ದಾನೆ ಅನ್ನುವಂತ ಡೀಟೇಲ್ಸ್ ಕೂಡ ಇದೆ. ಈ ಶವವನ್ನ ಹೂತಿಟ್ಟಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಗ್ ಟ್ವಿಸ್ಟ್ ಸಿಗ್ತಾನೆ ಇದೆ. ದಿನದಿಂದ ದಿನಕ್ಕೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಲ್ಲ ಒಂದು ಆಡ್ ಆನ್, ಒಂದಲ್ಲ ಒಂದು ಅಪ್ಡೇಟ್ಗಳು ಸಿಗ್ತಾನೆ ಹೋಗ್ತಾ ಇದೆ. ವಕೀಲ ಕೆವಿ ಧನಂಜಯ್ ಜೊತೆ ಈ ರಹಸ್ಯವನ್ನ ಹಂಚಿಕೆ ಮಾಡಿದ್ದಾರೆ ಅನ್ನುವಂತ ಮಾಹಿತಿ.